ನಾನು ಎಲ್ ಕೆ ಜಿಯಿಂದ ಕರಾಟೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾನೀಗ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀನಿ. ಮೇಯಲ್ಲಾದಂಥ ಮಲೇಷ್ಯಾ ಟೂರ್ನಮೆಂಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀನಿ. ನನ್ನ ತಂದೆ ರ್ಯಾಂಬೋ ಕಿರಣ್ ಅಂತ, ಅವರೀಗ ಆರ್ ಕೆ ಟೀಮಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಸ್ಕೂಲ್ ಟೈಮ್ಸ್ ಆದಮೇಲೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ನನ್ನ ಕೋಚ್ ರ್ಯಾಂಬೋ ಕಿರಣ್ ಅಂತ. ಎಲ್ಲರಿಂದ ಸಪೋರ್ಟ್ ಸಿಗ್ತಾ ಇದೆ. ಮೋಸ್ಟ್ ಎಲ್ಲ ರ್ಯಾಂಬೋ ಕಿರಣ್ ಅವರಿಂದನೇ ಸಪೋರ್ಟ್ ತುಂಬ ಇದೆ. ಸಪೋರ್ಟ್ ಏನೂ ಇಲ್ಲ, ಕರಾಟೆ ಅನ್ನೋದು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರುತ್ತೆ. ಎಲ್ಲ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ನೀವೇ ನೋಡ್ತಾ ಇರ್ತೀರಲ್ವ, ಅತ್ಯಾಚಾರ ಆಗ್ತಾ ಇರುತ್ತೆ. ನೀವು ಕರಾಟೆ ಕಲಿತ್ರೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರಾಟೆ ಕಲೀರಿ ಅಂತ. ಅದು ಹೆಣ್ಮಕ್ಳಿಗೆ ಮಾಡ್ಬೋದು, ಅದು ಹುಡುಗಿರಿಗೆ ಜಾಸ್ತಿ. ಥ್ಯಾಂಕ್ ಯು. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ ತಮ್ಮೆಲ್ಲರಿಗೂ ನವರಾತ್ರಿ ಪ್ರಯುಕ್ತ 2ನೇ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜನೆ ಮಾಡೋದಕ್ಕೆ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಕಳೆದ ವರ್ಷ ನಾವು 1ನೇ ರಾಜ್ಯ ಮಟ್ಟದ ನವರಾತ್ರಿ ಪ್ರಯುಕ್ತ ಆಯೋಜನೆ ಮಾಡ್ತಂಥ ಕರಾಟೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಹಾಗೂ ಕೂಡ ಒಂದು 250ರಿಂದ 300 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಪದಕಗಳನ್ನ ಗಳಿಸಿದರು. ಉತ್ತಮವಾದ ಫಲಿತಾಂಶ ನಮಗೆ ಸಿಕ್ಕಿತ್ತು. ಈಗಲೂ ಕೂಡ ಸರ್ಕಾರದ ಒಂದು ಬಿಸಿ ಶೆಡ್ಯೂಲಲ್ಲಿ ಸರ್ಕಾರ ಒಂದು ಕರಾಟೆ ಇವೆಂಟ್ಗೆ ಯಾವುದಂಥ ಅನುದಾನಗಳನ್ನು ಸ್ವಲ್ಪ ಕೊಡಲಿಲ್ಲ. ಒಂದು ಸ್ವಲ್ಪ ಬಿಸಿ ಆಯಿತು, ಏನೋ ಅವ್ರದ್ದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ಮೈಸೂರು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಮ್ಮ ಒಂದು 14 ವರ್ಷದ ಒಳಪಟ್ಟಿರೋ ಮಕ್ಕಳಿಗೆ ಈವೆಂಟ್ ಮಿಸ್ ಆಗ್ತಾಯಿತ್ತು. ದಸರಾ ಗೌರ್ಮೆಂಟ್ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ, ಫಿಸಿಕಲ್ ಎಜುಕೇಷನ್ ಆಗ್ಬೋದು ಮತ್ತು ಡೈರೆಕ್ಟರ್ ಆಗ್ಬೋದು. ಸೊ ಅಲ್ಲಿ 14 ವರ್ಷ ಮೇಲ್ಪಟ್ಟವ್ರಿಗೆ ಕರಾಟೆ ಒಂದನ್ನು ತೊಗೊಳ್ತಾರೆ. 14 ವರ್ಷ ಮೇಲ್ಪಟ್ಟವ್ರು ಕುಬಿತಿ ವಿಭಾಗ ಫೈಟಿಂಗ್ ಮಾತ್ರ ತೊಗೊಳ್ತಾರೆ. ಆ ಒಂದು ಇವೆಂಟು 14 ವರ್ಷ ಮೇಲ್ಪಟ್ಟವ್ರಿಗೆ ಅವಕಾಶ ಸಿಗುತ್ತೆ. 14 ವರ್ಷದ ಒಳಗಿಂದ ಅಂದರೆ 6 ವರ್ಷದಿಂದ ಮಕ್ಕಳಿಗೆ ಅವಕಾಶಗಳು ಸಿಗಲ್ಲ. ಹಾಗಾಗಿ ಸ್ಟ್ರೆಂತ್ ಅತಿ ಹೆಚ್ಚು ಕರಾಟೆ ವಿದ್ಯಾರ್ಥಿಗಳಿರೋದರಿಂದ ಕರಾಟೆ ಸಂಸ್ಥೆ ಪರವಾಗಿ, ಅಸೋಸಿಯೇಷನ್ ಪರವಾಗಿ ಮಕ್ಕಳಿಗೆ ಒಂದು ದಸರಾ ಪ್ರಯುಕ್ತ, ನಿಮಗೆಲ್ಲ ಗೊತ್ತಿದೆ ನಾಡಹಬ್ಬ ಪ್ರಪಂಚಾದ್ಯಂತ ಮೈಸೂರು ದಸರಾ ಎಷ್ಟು ಫೇಮಸ್ ಅಂತೆಲ್ಲ ಗೊತ್ತು. ಹಾಗಾಗಿ ನಮ್ಮ ಮಕ್ಕಳು ರಜದಲ್ಲಿರ್ತಾರೆ. ದಸರಾ ಹಬ್ಬ ಅಂದರೆ ನಮ್ಮೆಲ್ಲರಿಗೂ ಮೈಸೂರಿಗೆ ಸಂಭ್ರಮದ ಸಡಗರ. ಆ ಹಬ್ಬಕ್ಕೆ ಮಕ್ಕಳು ನಮ್ಮದೊಂದು ಇವೆಂಟು ಕರಾಟೆಲಿದ್ದೀವಿ, ಬೇರೆ ಗೇಮ್ಗೆ ಹೋಗಲ್ಲ, ಕರಾಟೆ ಅವಾಯ್ಡ್ ಮಾಡಿ ಅಂತ ಪೋಷಕರು, ಮಕ್ಕಳು, ತರಬೇತಿದಾರರು ಸಾಕಷ್ಟು ಜನ ನಮಗೆ ಇದೊಂದು ಆಯೋಜನೆ ಮಾಡೋಣ ಎಷ್ಟು ಇದಾದರು ಅಂತ ಒಂದು 3-4 ಡೇಸಲ್ಲಿ ಪ್ಲ್ಯಾನ್ ಮಾಡಿ ನಾವೆಲ್ಲ ರೆಡಿ ಮಾಡ್ಕೊಂಡು ಹಾಲ್ ಬುಕ್ಕಿಂಗ್ ಮಾಡಿಕೊಂಡು ಸಂಸ್ಥೆ ಪರವಾಗಿ ಈ ಒಂದು ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯನ್ನು 2ನೇ ಬಾರಿಗೆ ಆಯೋಜನೆ ಮಾಡ್ತಾಯಿದ್ದೀವಿ. ಕಳೆದ ಬಾರಿ ರಾಮನಗರದಿಂದ ಮತ್ತು ದಾವಣಗೆರೆಯಿಂದ ಕೆಲವು 2-3-4 ಜಿಲ್ಲೆಗಳಿಂದ ಮಾಸ್ಟರ್ಸ್ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಸರ್, ನನ್ನ ಉದ್ದೇಶ ಮಾಸ್ಟರ್ ಹೇಳಿದೆ, ಸರ್ಕಾರದಿಂದ ನನಗೆ ಕರಾಟೆಯಿಂದ ಎಲ್ಲ ಕರಾಟೆ ಸಂಘ ಸಂಸ್ಥೆಗಳಾಗ್ಬೋದು, ಕರಾಟೆ ಒಂದು ಕ್ರೀಡೆಗೆ ಸರ್ಕಾರದಿಂದ ಮಾನ್ಯತೆ ಕೊಡಬೇಕು, ಸರ್ಕಾರ ಅವಕಾಶಗಳನ್ನ ಕೊಡಬೇಕು. ಯಾಕಂದರೆ ಕರಾಟೆ ತುಂಬ ಇಂಪಾರ್ಟೆಂಟ್ ಆದ ಗೇಮ್ ಆಗಿ ಹೊರಹೊಮ್ಮಿದೆ. ಒಲಿಂಪಿಕಲ್ಲಿ ಕೂಡ ಇದೆ. ಕರಾಟೆ ಅಂತಂದರೆ ಸೆಲ್ಫ್ ಡಿಫೆನ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಹೆಣ್ಣು ಮಕ್ಕಳಿಗೆ. ಹೀಗಾಗಿ ಕೊಲಂಬೋದಲ್ಲಿ ನೋಡಿದ್ರಿ, ವೆಸ್ಟ್ ಬೆಂಗಾಲಲ್ಲಿ ಒಂದು ವಿದ್ಯಾರ್ಥಿ ಡಾಕ್ಟ್ರು ಆಗಿ ವಿದ್ಯಾರ್ಥಿ ಅಂತ ಒಂದು ಮಹಿಳೆಗೆ ಅತ್ಯಾಚಾರ ಆಯಿತು. ಅವರು ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಈ ಥರ ಎಲ್ಲ ನೋಡಿದಾಗೆ ಇಂದಿನ ಮಕ್ಕಳು ನೋಡಿದಾಗ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ ನನಗೆ ನೂರಾರು ಕಾಲ್ಗಳು ಬಂತು, ಸರ್ ನಮಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು, ನಮ್ಗೆ ಹೇಳ್ಕೊಡಿ, ನೀವು ಎಲ್ಲಿದ್ದೀರಿ ನಿಮ್ಮ ಕ್ಲಾಸ್ಗಳು ಬರ್ತೀವಿ ಅಂತ. ಸೊ ಎಷ್ಟು ಭಯ ವಾತಾವರಣ ಒಂದು ನ್ಯೂಸ್ ಚಾನಲಲ್ಲಿ ಒಂದು ಹೆಣ್ಮಗಳ ಅತ್ಯಾಚಾರ ಕಿಡ್ನಾಪ್ ಆದಾಗ ಬರುತ್ತೆ ಅಂದರೆ, ಮುಂದಿನ ದಿನಗಳಲ್ಲಿ ಈ ಥರ ಒಂದು ಮಾರ್ಷಲ್ ಆರ್ಟ್ಸು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತವಂಥ ಕಲೆ ಬರಬೇಕು ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಒಂದು ವುಮೆನ್ಸ್ ವಿಂಗಿ ಒಂದು ಸಪ್ರೇಟಾಗಿ ಒಂದು ಕರಾಟೆ ಈಗೇನಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಕೊಡ್ತಾ ಇದೆ ಗೌರ್ಮೆಂಟು. ಹಾಗೆ ಸಪ್ರೇಟ್ ಬ್ರಾಂಚ್ ವುಮೆನ್ಸೇ ಒಂದು ಕಲ್ತ್ಕೋಬೇಕು, ಕರಾಟೆಗೆ ಒಂದು ಓಪ್ ಕೊಟ್ಟರೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಕರಾಟೆ ಸರ್ಗಳಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಖುಷಿ ವಿಷಯ ಅಂತಂದರೆ, ಹಲವಾರು ಕರಾಟೆ ತರಬೇತಿದಾರರು, ನಾನು 25-30 ವರ್ಷಗಳಿಂದ ನಾನು ಕರಾಟೆ ವಿದ್ಯಾರ್ಥಿ ಜೀವನದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಇದ್ದೀನಿ.
ಸೊ ಹಾಗಾಗಿ ಇಲ್ಲಿ ನನ್ನ ಮಕ್ಕಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಭಾಗವಹಿಸಿದೆ. ಕಳೆದ ಬಾರಿಗೆ ನನ್ನ ಸ್ಟೂಡೆಂಟ್ ಅಂತ ನನ್ನ ಮಗಳೇನೆ ಲಾಸ್ಟ್ ಕೊಲಂಬಿಯಾದಲ್ಲಿ ನಮ್ಮ ಓನ್ ಒಂದು ಕರ್ಸಲು ಅದೇ ನಮಗೆ ಇವೆಂಟು ಮಕ್ಕಳು ಎಲ್ಲರೂ ಒಂದು ಆಸೆ, ಒಂದು ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು ಅಂತ. ಸೊ ಮಲೇಷಿಯಲ್ಲಿ ನಡೆದಂಥ ಇಪ್ಪೋ ಪಾರ್ಕ್ ಸಿಟಿಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ನನ್ನ ಮಗಳು ಒಂದು ಗೋಲ್ಡ್ ಮೆಡಲ್ ತಗೊಂಡು ಹೆಮ್ಮೆ ಆಯಿತು ನಮಗೆ. ಇಲ್ಲಿ ಭಾಗವಹಿಸಿರೋದು ಡಿಸ್ಟಿಕ್ಕು, ಸ್ಟೇಟ್ ಅಂತಲ್ಲ, ಅವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಆದ್ರೂ ನಮ್ಮ ದಸರಾ, ನಮ್ಮ ಮೈಸೂರು ದಸರಾ, ನಮ್ಮ ನಾಡ ಹಬ್ಬ ಅದರಲ್ಲಿ ಭಾಗವಹಿಸಿದೆ ಅವ್ರಿಗೆ ಖುಷಿ. ಆ ಒಂದು ಸಂದರ್ಭದಲ್ಲಿ ಅವರು ಖುಷಿಯಿಂದ ಇಂಟರ್ನ್ಯಾಷನಲ್ ಅಟೆಂಡ್ ಮಾಡಿರೋಂಥ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ರ್ಯಾಂಬೋ ಕಿರಣ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಧ್ಯಕ್ಷರು. ಈ ಕರಾಟೆಯನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ತಂಡದವರು, ನಮ್ಮ ಕಾರ್ಯದರ್ಶಿಗಳು, ಸೆಕ್ರೆಟರಿ ಎಲ್ಲರೂ ಸೇರಿ ಆಯೋಜನೆ ಮಾಡಿದ್ದೀವಿ. ತಾವು ಕೂಡ ಈ ತುಂಬ ಸಪೋರ್ಟ್ ಮಾಡಿ ಈ ಒಂದು ಅಸೋಸಿಯೇಷನ್ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರಿಗೂ ಸಂಸ್ಥೆ ಪರವಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಜೈ ಚಾಮುಂಡೇಶ್ವರಿ. ನನ್ನ ಹೆಸರು ಬಂದ್ಬಿಟ್ಟು ಎಚ್ ಮಾಲ್ತೇಶ್ ಅಂತ. ಕೈ ಒಳಗಡೆ ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ನಾನು ಇವಾಗ ಕಾರ್ಯನಿರ್ವಹಿಸ್ತೀನಿ. ದಸರಾ ಪ್ರಯುಕ್ತದಿಂದ ಈ ಮುಕ್ತ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ರ್ಯಾಂಬೋ ಸರ್ ಅವರು. ಇವರು ಭಾಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಯಾಕಪ್ಪ ಅಂದ್ರೆ ಈ ಮಕ್ಕಳಿಗೆ ದಸರಾದಲ್ಲಿ ಬೆನಿಫಿಟ್ ಸಿಗುವಂಥ ಎಲ್ಲ ಒಂದು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಯಾವುದೇ ಒಂದು ಡಿಸಿಪ್ಲಿನ್ ಆಗಲಿ, ಅನ್ಡಿಸಿಪ್ಲಿನ್ ಇಲ್ದಂಗೆ ಡಿಸಿಪ್ಲಿನ್ ಆಗಿ ಒಂದು ಈ ಪಂದ್ಯಾವಳಿ ನಡೀತಾ ಇದೆ. ತಾವೆಲ್ಲ ನೋಡ್ಬೇಕಂತ ಒಂದು ಇದೊಂದು ಟೂರ್ನಮೆಂಟ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಂದ್ಯಾವಳಿಯಲ್ಲಿ ನಾನು ಭಾಳ ಮುಖ್ಯವಾಗಿ ಕಂಡಿದ್ದೇನಪ್ಪ ಅಂದ್ರೆ, ಮಕ್ಕಳು ಬೆಳಗಿಂದ ಬಂದಿದ್ದಾರೆ, ಒಳ್ಳೆಯ ಒಂದು ಪ್ರೋತ್ಸಾಹದಿಂದ ಈ ಒಂದು ಪಂದ್ಯಾವಳಿ ಟೂರ್ನಮೆಂಟನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅದಕ್ಕಾಗಿ ನನಗೂ ಭಾಳ ಖುಷಿ ಆಗ್ತಾಯಿದೆ. ಮುಂದೆ ಒಂದು ನ್ಯಾಷನಲ್ ಲೆವೆಲಿಗೆ ಇಲ್ಲಿದ್ದ ಒಂದು ಒಳ್ಳೆಯ ಮಕ್ಕಳನ್ನು ಆಯ್ಕೆ ಮಾಡಿ ರ್ಯಾಂಬೋಸ್ ಅವರವರು ನೆಕ್ಸ್ಟ್ ಒಂದು ಒಳ್ಳೆ ಪಂದ್ಯಾವಳಿಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಾನು ಇಷ್ಟು ಹೇಳಿ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಭಾರತ್, ಜೈ ಕರ್ನಾಟಕ.